ಜೈ ಶ್ರೀರಾಮ್. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ರಂಜಿತಾ ಗೌತಮ್ ಯೂಟ್ಯೂಬ್ ಚಾನಲ್. ಲಾಸ್ಟ್ ಡೇ ಇನ್ ಸಿಂಗಾಪುರ್. ಚೆಕ್ಔಟ್ ಮಾಡಿ ಅಂತ ಹೇಳಿದ್ರು. 30 ಮಿನಿಟ್ ರಿಕ್ವೆಸ್ಟ್ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಇವಾಗ ಹೋಗ್ತಿದೀವಿ. ಬಟ್ ಎಲ್ಲಿಗೆ ಹೋಗ್ಬೇಕು ಅಂತ ಗೊತ್ತಿಲ್ಲ. ವೀರಕಾಳಿಯಮ್ಮ ಟೆಂಪಲ್ ವೀರಕಾಳಿಯಮ್ಮ ಟೆಂಪಲ್ ಇವತ್ತು ಆ್ಯನಿವರ್ಸರಿ ಆಗಿರೋದ್ರಿಂದ ವೀರಕಾಳಿಯಮ್ಮ ಟೆಂಪಲ್ಗೆ ಹೋಗಿ ಅಮ್ಮನ ಆಶೀರ್ವಾದ ತಗೊಂಡು ನೆಕ್ಸ್ಟು ಯಾವುದಾದ್ರೂ ಶಾಪಿಂಗ್ ಸ್ಟ್ರೀಟ್, ಚೀನಾ ಸ್ಟ್ರೀಟ್ ಇದೆ, ಮತ್ತು ಇನ್ನು ಮುಸ್ತಫಾ ಸ್ಟ್ರೀಟ್ ಎಲ್ಲ ಇದೆ, ಅಲ್ಲಿ ಹೋಗೋಣ ಅಂದ್ಕೊಂಡಿದ್ದೀವಿ. ನೋಡೋಣ. ಅಷ್ಟೇ ಕ್ವಿಕ್ಕಾಗಿ ನಮ್ಮ ರೂಮ್ ಟೂರ್ ಆಮೇಲೆ ನಮಗೆ ಫ್ಲೈಟ್ ಇರೋದು ನಾಳೆ ಬೆಳಿಗ್ಗೆ 5:20 ನೈಟ್ ಹೋಗಿ ಚೆಂಗಿ ಏರ್ಪೋರ್ಟು ಸ್ಟೇ ಆಗಿ ಅಲ್ಲೆಲ್ಲ ವ್ಯೂ ನೋಡಿಕೊಂಡು ಚೆಕ್ ಇನ್ನು ಬೋರ್ಡಿಂಗ್ ಎಲ್ಲ ಮಾಡಿಕೊಂಡು ವೆಯ್ಟ್ ಮಾಡಬೇಕು. ಬೆಂಗಳೂರಿಗೆ 7:20 ಬರ್ತೀವಿ. ನಾವಿದ್ದಿದ್ದು ರೂಮು ಟ್ಯಾಪ್ ಮಾಡಬೇಕು. ಮಿರರ್ ಇಲ್ಲಿದೆ. ಫ್ರಿಡ್ಜ್ ಇಲ್ಲೇ ಇಟ್ಕೊಂಡು ನಾವು ಫ್ರಿಡ್ಜ್ ಇಲ್ಲ ಅನ್ಕೊಂಡು ಫ್ರೆಂಡ್ಸ್ ತಾನೆ ಫ್ರಿಜ್ಜಿಗೆ ಒಳಗೆ ಇದೆ. ನೀನು ನೋಡ್ಬೇಕು ತಾನೆ. ಓಪನ್ ಮಾಡಿದೆ. ಎಲ್ಲ ಗಬಿ ಆಗಿದೆ ರೂಮು. ಕ್ಲೀನಿಂಗ್ ಅವ್ರು ಬಂದಿದ್ದಾರೆ. ಆಲ್ಮೋಸ್ಟ್ ಇಲ್ಲಿ ಕ್ಲೀನಿಂಗ್ ಅವರೇ. ಸೆಲ್ಫ್ ಚೆಕಿಂಗ್ ಅಲ್ವಾ, ಅವ್ರು ಕ್ಲೀನ್ ಮಾಡ್ಕೊಳ್ತಾರೆ. ಚೆಕ್ಔಟ್ ಆದರೆ ಹೇಳ್ತಾರೆ. ಫ್ರೆಂಡ್ಸ್, ರೂಮ್ ಹತ್ರ ಲಗೇಜ್ ಎಲ್ಲ ಇಟ್ಟು ಒಂದು ಸಿಂಗಲ್ ಬ್ಯಾಗ್ ಹಾಕ್ಕೊಂಡು ವಾಟರ್ ಬಾಟ್ಲು ಸ್ನ್ಯಾಕ್ಸ್ ಎಲ್ಲ ತುಂಬಿಕೊಂಡು ಮುಸ್ತಫಾ ಸೆಂಟರ್ ಈ ಏರಿಯಾಗೆ ಬಂದಿದ್ದೀವಿ. ಬ್ಯಾಗ್ ತೋರಿಸ್ತಾಳೆ ಯಾರಿಗೆ ನೋಡೋಣ. ಯಾರು ವಿಡಿಯೋ ಕಾಲ್ ಮಾಡಿದ್ಯಾ? ಪೂಜಕ. ನಮ್ಗೆ ಬರ್ತ ಅನ್ಸರ್ ತಗೋಬರ್ತೀನಿ ಕಣ. ಏನಿಲ್ಲ, ಚೆನ್ನಾಗೈತಲ್ವಾ? ಚೆನ್ನಾಗೈತೆ. ಅದಕ್ಕೂ ತೇಜಕ್ಕಂಗೆ ತೋರ್ಸೋಣ ಅಂತ ಮಾಡಿದ್ವಿ. ತೇಜಕ್ಕೆ ಇಲ್ವಾ ಕಪ್ಪೆ? ಚೆನ್ನಾಗೈತಲ್ವಾ? ಇಲ್ಲಿ ಆನೆ ತಗೊಂಡು ನಾವು ಇದೇ ಥರ ವುಡ್ಡಲ್ಲಿ $22 ಆ ಥರ ಇದೆ ಸಮಥಿಂಗ್. ಚಾಕ್ಲೇಟ್ಸ್. ರಂಜು, ಎಷ್ಟೊಂದು ಬ್ಯಾಗ್ ತಗೊಂಡಿದ್ಯಾ? ಶಾಪಿಂಗ್ ಎಲ್ಲ ಮುಗೀತಲ್ಲ, ನಡೀತಾ ಇದೆ. ಯಾರಿಗೆ ಏನೇನು ತಗೊಂಡಿದ್ಯಾ? ಇದು ನನಗೆ ರೆಡ್ಡಾ? ಓಕೆ. ನೆಕ್ಸ್ಟು ಇದು ಪೂಜಕನ್ಗೆ. ಇಬ್ರು ಸೇಮ್ ತಗೊಂಡಿದ್ದೀರಾ? ಅವ್ರಿಗೂ ರೆಡ್ ಇಷ್ಟ ಆಯ್ತಂತೆ. ಇದು ತೇಜಕನ್ಗೆ. ತೇಜಂಗೆ ರೆಡ್ ಕೇಳ್ತಿರು ಓಟಿದ್ರು ರೊಟೇಟ್. ರೆಡ್ ಕೇಳಿದ್ರು, ಬಟ್ ರೆಡ್ ಇರಲಿಲ್ಲ. ಓಕೆ, ಈ ಕಲರ್ ಇಷ್ಟ ಆಯಿತು ಅಂದರು. ಮತ್ತು ಇದು ನನಗೆ ಮತ್ತು ತೇಜಕನ್ಗೆ. ಓಕೆ. ಇದು ಪ್ರೇಮ ಅದಾ? ಮಮ್ಮಿಗೊಂದು ತಗೋಬೇಕು. ಈ ಥರ ಹುಡುಕ್ತಾ ಇದ್ದೀವಿ. ಇದು ತಗೋಬೇಕು, ನೋಡೋಣ. ಗೌತಮ್ ಏನು ತಗೊಂಡಿದ್ದಾನೆ ನೋಡಿ. ಇದೆಲ್ಲ ಲೇಡೀಸ್ ಶಾಪಿಂಗ್ ಫ್ರೆಂಡ್ಸ್. ಏನು ಹುಸಿ ಆಗಲ್ಲ. ಏನು 20,000 ಜಡ್ಕೊ ಹೋಯ್ತದ ಕಣ್ಬಿಟ್ಟಿಂಗ್ ತಗೋಬೇಡ ಶಾಪಿಂಗ್ಗೆ. ಫ್ರೆಂಡ್ಸ್, ನಾನು ಇದು ಮನೆಗೆ ತಗೊಂಡೆ. ಒಂದು ಫಿಶ್ ತಗೊಂಡೆ, 2 ಕುದುರೆ ತಗೊಂಡೆ ಫಿಶ್ ಟ್ಯಾಂಕ್ನ ಮಾಡೋಕ್ಕೆ, 1 ಲಯನ್ ತಗೊಂಡಿದ್ದೀನಿ. ಇದು ನಮ್ಮ ಮನೆಗೆ, ರಂಜೋರ್ ಮನೆಗೆ ಇದು ತಗೊಂಡಿದ್ವಿ ಕುದುರೆ. ಓಕೆ, ಚೆನ್ನಾಯ್ತಾ ಫ್ರೆಂಡ್ಸ್? ಏನು ಗೊತ್ತಾ, ಏನೋ ತಗೊಳ್ಳೋದು ಬೇಡ ಅಂತ ಅಂದ್ಕೊಂಡಿದ್ದು. ಜೋಗಲೈತೆ ಒಳಗಡೆ ಬಂದ ಆಮೇಲೆ ಇಷ್ಟ ಆಯಿತು. ಅಯ್ಯೋ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ಕೊಂಡು ಬಂದಿದ್ವಿ. ಮನೆಗೆ ಮೆಮೊರಿಯಾಗಿ ಉಳ್ಕೊಳ್ಳೋದಂಥದ್ದು ಏನಿದೆ ಅಲ್ವಾ? ನನಗೆ ಮೇನು ಮೊನ್ನೆಯಿಂದನೂ ಹೇಳ್ತೀನಿ, ನಮ್ಮ ಪೂಜೆಗೂ ತೇಜಕ್ಕೂ ಏನಾದ್ರು ತಗೋಬೇಕು. ಪೂಜೆಗೂ ಯಾಕಂದರೆ ನನ್ನಂದ್ರೆ ತುಂಬ ಇಷ್ಟಪಡ್ತಾರೆ ಅವರು. ಅವ್ರಿಗೋಸ್ಕರ ಕಾಸ್ಟ್ಲಿ ಆದರೂ ಪರವಾಗಿಲ್ಲ, ಏನಾದ್ರು ತೊಗೊಂಡು ಹೋಗ್ಬೇಕಂತ ಕಂಟಿನ್ಯೂಸ್ ಹೇಳ್ತಾನೆ ಇದ್ದೆ. ಬಟ್ ನಾನು ಕಾಸ್ಟ್ಲಿ ಆಗೋದೇ ಬೇಡ ಅಂತಿದ್ದೆ. ಹೆಂಗ ಇವಳು ಕ್ರೆಡಿಟ್ ಕಾರ್ಡ್ ಐತೆ ಬಿಡು, ಮನೆಗೆ ಹೋಗಿ ಲೆಕ್ಕ ಹಾಕೋಣ ಅಂತಂದ್ಲು. ಹೋಗ್ಲಿ ಬಿಡು, ಆಯ್ತು. ನನಗೆ ನಮ್ಮನ್ನು ಇಷ್ಟಪಡೋರಿಗೆ ನಾವು ಎಷ್ಟೇ ಆದರೂ ತಗೋಬೇಕು, ಲೆಕ್ಕ ಅಂತೂ ಹಾಕ್ಬಾರ್ದು. ನಂಗಂತೂ ಅವ್ರಿಗೆ ಸಿಕ್ಕಿದ್ದು ತುಂಬ ಖುಷಿ ಆಯಿತು. ಚೆನ್ನಾಗಿ ಸಿಕ್ತು ಬ್ಯಾಗ್. ನಾ ಅಷ್ಟೊಂದು ಒಬ್ರಿಗೆ ಏನಾದ್ರು ತಗೋಬೇಕು, ಅವ್ರಿಗೆ ನೋಡೋಣ ಏನು ಸಿಗುತ್ತೆ. ರಂಜು, ಏನು ತಿಂತಾ ಇದೆಯಾ? ಚಿಕನ್ ಬಿರಿಯಾನಿ. ಆಮೇಲೆ ವಿಂಗ್ಸ್, ಚಿಕನ್ ವಿಂಗ್ಸಾ? ಶಾಪ್ ಪರವಾಗಿಲ್ಲ. ನಿನ್ನೆ ದೋಸೆಗೆ 705 ರೂಪಾಯಿ ಕೊಟ್ಟು ಇದು $11 ತಗೊಂಡ್ರು. $800 ಬಿರಿಯಾನಿ 4 ಪೀಸ್ ಅವಾ? ಶಾಪಿಂಗ್ ಎಲ್ಲ ಮುಗೀತಾ? ಶಾಪಿಂಗ್ ಬ್ಯಾಗ್ ಹೆಂಗಪ್ಪ ಎತ್ಕೋಬೋದು? ಇದನ್ನು ಚಿಕ್ಕಪೇಟೆ ಅನ್ಕೊಬಿಟ್ಟಿದ್ದೀರಂಜು. ಶಾಪಿಂಗ್ ಬ್ಯಾಗು ನಾವು ಕ್ಯಾಬಿನ್ ಒಂದೇ ಅಲ್ಲ ಇರೋದು. ನನಗೆ ಏನು ಮಾಡೋದು? ಗೋವಿಂದ ರಾಯಲ್ ರಂಬಾ ಹರ್ಷ, ನಿನ್ನ ಬ್ರ್ಯಾಂಡ್ ಇದು. ಖಾಲಿ ಆದರೆ ಬುಕ್ ಮಾಡ್ಕೊ, ಅಮೆಝಾನಲ್ಲಿ ತಂದು ಕೊಡ್ತೀನಿ. ಅರ್ಶನಗೋಸ್ಕರ ತಗೊಂಡಿರೋದು. ನಾವೇನಾದ್ರು ತಗೊಳ್ಳೋಣ ಅನ್ಕೋತಿದ್ವಿ. ಆಲ್ಮೋಸ್ಟ್ ಹುಡುಗರಿಗೆ ಏನು ಸಿಗುತ್ತೆ? ಪರ್ಫ್ಯೂಮ್ ಒಂದು ಡೈಲಿ 4 ಟೈಮ್ ಕಾಲ್ ಮಾಡ್ತಾನೆ. ಸರ್ ಹೋದ್ರ, ಸೇಫ್ ರೂಮ್ಗೆ ಹೋದ್ರ, ರೀಚ್ ಆದ್ರೆ ಎಲ್ಲ ಓಕೆನಾ, ಎಲ್ಲ ಇದು ಅಂತ ಕೇರ್ ಮಾಡ್ತಾನೆ. ನಾವೇನೋ ತಗೋಬಾರ್ದು ಅವ್ನಿಗೆ.
ಚೆನ್ನಾಗೈತೆ ಫ್ರೆಶ್ ಸ್ಮೆಲ್. 2 ಟ್ರಿಪ್ಪಿಗೆ ಹೋದ ತಗೊಬ ನೋಡ್ಕೋತೀನಿ. ಅಲ್ಲಲ್ಲಲ್ಲಲ್ಲಲ್ಲಲ್ಲ ಫ್ರೆಂಡ್ಸ್ ಶಾಪಿಂಗ್ ಎಲ್ಲ ಮುಗಿಸ್ಕೊ ಬಂದ್ವಿ. ಈ ಬ್ಯಾಗು ನೋಡಿ, ನಾವು ಹೆಂಗೆ ಮಾಡಿದ್ದು ಹಂಗೆ ಇದೆ, ಯಾರೂ ಟಚ್ ಮಾಡಿಲ್ಲ. ಫ್ರೆಂಡ್ಸ್ ನಮಗಿರೋದು ಇವಾಗ ಚಂಗಿ ಏರ್ಪೋರ್ಟು ಬೆಂಗಳೂರು ಫ್ಲೈಟು. ಇದು 30 kg, ಇದು 32 ಬ್ಯಾಗು ಚೆಕ್ಕಿಂಗ್ ಆಗಬೇಕು. ಕ್ಯಾಬಿನ್ಗೆ 7 kg ಬರುತ್ತೆ. ಬಟ್ ಇವಾಗ 1 2 3 4 5 6 6 ಬ್ಯಾಗ್ ಐತೆ. ಇದನ್ನು 4 ಮಾಡಬೇಕು. ಹೆಂಗೆ ಮಾಡೋದು ಅಂತ ಅರ್ಥ ಆಗ್ತಿಲ್ಲ. ಈಗ ಎಲ್ಲ ತಿರ್ಗಾ ಮತ್ತೆ ಕಳ್ದು ಪ್ಯಾಕ್ ಮಾಡಿ. ರಂಜು ಶಾಪಿಂಗಾಗಿ ಇಷ್ಟೊಂದು ಮಾಡೋದು, ನಾವು ಹೆಂಗೆ ತೊಗೊಂಡು ಹೋಗೋದು? ಹೆಚ್ಚು ಕಮ್ಮಿ ಇವಾಗ ನಮಗೆ 25-30 ಸಾವಿರ ಶಾಪಿಂಗ್ ಆಯಿತು. ಆಯಿತು ಬಿಡು. ಈ ಬ್ಯಾಗ್ ಎಲ್ಲ ಸರಿ 30 ಸಾವಿರ ಗಂಟೆ ಆಯಿತು. ಏನ್ಗಾರ ಏನಾರು ತಗೊಳ್ತೀರ? ನಾನು ಚಿಕ್ಕಪೇಟೆ, ನಾನು ಈಗ ಯೋಚನೆ ಮಾಡ್ತೀನಿ ಚಿಕ್ಕಪೇಟೆ ಅನ್ಕೊಂಡಿದ್ದೆವು. ಫ್ರೆಂಡ್ಸ್ ಇವಾಗ ಇಷ್ಟನ್ನ 4 ಬ್ಯಾಗ್ ಮಾಡಬೇಕು. 2 ಕ್ಯಾಬಿನು, 2 ಚೆಕ್ಕಿನ್ ಇರೋದು 30 kg, ಕ್ಯಾಬಿನ್ ಇರೋದು 7 kg. ಅಂಜು ಕ್ಯಾಬಿನ್ಗೆ 8 kg ನಡೀತದೆ. ಏನು ಚೆಕ್ ಮಾಡಲ್ಲ ಅವರು. ಪ್ಯಾಕ್ ಮಾಡೋ ಬನ್ನಿ ಫ್ರೆಂಡ್ಸ್. ಪ್ಯಾಕ್ ಎಲ್ಲ ಮಾಡ್ಕೊಂಡ್ವಿ. ಕರೆಕ್ಟಾಗಿ 4 ಬ್ಯಾಗ್ ಪ್ಯಾಕ್ ಮಾಡ್ಕೊಂಡ್ರಿ. 2 ಚೆಕ್ಕಿನ್, 2 ಕ್ಯಾಬಿನು. ಎಷ್ಟು ಎಷ್ಟೊತ್ತಾಗಿತ್ತು? ಸಮಥಿಂಗ್ 5:30, 6:30, 7:30, 8:30, 9:00. 4 ಇಲ್ಲೇ ಫ್ರೆಶ್ ಅಪ್ ಆಗಿ ಕಾಸ್ಟ್ಯೂಮ್ ಚೇಂಜ್ ಮಾಡ್ಕೊಂಡ್ವಿ. ಬನ್ನಿ ಫ್ರೆಂಡ್ಸ್, ಏರ್ಪೋರ್ಟೇ ಒಂದು ಲೋಕ ಇದೆ, ಅದನ್ನು ತೋರಿಸ್ತೀವಿ. ಫ್ರೆಂಡ್ಸ್ ವೀರಕಾಳಿಯಮ್ಮ ಟೆಂಪಲ್ ಬೆಳಿಗ್ಗೆ ಬಂದಾಗ ಮಧ್ಯಾಹ್ನ ಕ್ಲೋಸ್ ಆಗಿತ್ತು, ನಾವು ಹೋಗೋಕ್ಕಾಗಿಲ್ಲ. ಈ ರಿಟರ್ನ್ ಆ ಕಡೆಯಿಂದ ಬರಬೇಕು, ಸ್ವಲ್ಪ ನಾನ್ ವೆಜ್ ತಿಂದು ಒಳಗೆ ಹೋಗೋಕ್ಕಾಗಿಲ್ಲ. ಈ ಹೊರಗಡೆ ಕೈ ಮುಕ್ಕೊಂಡಿದ್ದು. ಇಲ್ಲಿ ಸಿಂಗಾಪುರಲ್ಲಿ ಪ್ರಸಾದಕ್ಕೆ ಯಾವ್ದಾರ ಕ್ಯೂ ನಿಂತಿದ್ದಾರೆ. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ಯಾಕೆ ಬ್ಯಾಗ್ ತಗೊಂಡೆ? ಫ್ರೆಂಡ್ಸ್ ಯಾಕೋ ಈ ಕವರಿಗೋ ಮನಸ್ಸು ಬಂದಿಲ್ಲ, ಅಲ್ಲಿ ಅಲೋ ಮಾಡ್ಲಾರ ಏನಕ್ಕೆ ಬೇಕು ಅಂದ್ಬಿಟ್ಟು ಒಂದು ಬ್ಯಾಗ್ ತಗೊಂಡೆ ಫ್ರೆಂಡ್ಸ್. ಬಟ್ ಹಳೆ ದಿವಸ ಐಸ್ ಕ್ರೀಮ್ ಮೇಡಮ್, ಐಸ್ ಕ್ರೀಮ್. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ. ಬರೀ ಇಂಥದೆಯ. ಏನ್ ತಳ್ಕೊಂಡು ಹೋಗ್ತಿದ್ಯಾ ಗೈಸ್? ಅಯ್ಯಪ್ಪ ದೇವ ಗೈಸ್, ನಿಜವಾಗ್ಲೂ ಗೈಸ್ ಜಾಸ್ತಿ ಆಗ್ಬಿಟ್ಟಿದೆ. ಚಾಕ್ಲೇಟ್ಸ್ ತಗೊಂಡ್ವಿ. ಫೈನಲ್ ಚಾಕ್ಲೇಟ್ಸ್ ಇಡಕ್ಕೂ ಪ್ಲೇಸ್ ಇಲ್ಲ, ಕೈಯಲ್ಲಿ ಹಿಡ್ಕೊಂಡು ಹೋಗ್ತಾ ಇದ್ದೀನಿ. ಓ ಮೈ ಗಾಡ್. ಹೇ ಮೇಲತ್ತು ಯಾಕಾದ್ರೂ ತಗೊಂಡ್ವು ಅಷ್ಟೊಂದು ಬ್ಯಾಗ್ಸ್ ಅನಿಸ್ತೈತಿ ಇವಾಗ. ಗೈಸ್ ನಾನೇನೋ ಹೇಳ್ತೇನಂತೆ ನೋಡಿ. ಬಾಯ್ ಬಾಯ್ ಸಿಂಗಾಪುರ್ ಮೆಟ್ರೋ MRT 3 4. ಓ ನನ್ನ ಹತ್ರ ಏನೂ ಇಲ್ಲ. ಮೆಟ್ರೋ ನೋಡಿ ಗೈಸ್, ಎಲ್ಲ ಖಾಲಿ ಖಾಲಿ. ನಾವೇ ಲಾಸ್ಟ್ ಸ್ಟಾಪು ಚಂಗಿ ಏರ್ಪೋರ್ಟಿಗೆ ಮೆಟ್ರೋದಲ್ಲಿ ಹೋಗ್ತಿದ್ದೀವಿ. ಎಕ್ಸ್ಪೋ ಸ್ಟಾಪ್ ಬಂತು, ಅದಾದಮೇಲೆ ಮತ್ತೆ ಇಂಟರ್ಚೇಂಜ್ ಮಾಡಬೇಕು ಚಂಗಿ ಏರ್ಪೋರ್ಟ್ಗೆ. ಇಂಟರ್ಚೇಂಜ್ ಒಂದೇ ಸ್ಟಾಪ್ ಏರ್ಪೋರ್ಟ್ ಟರ್ಮಿನಲ್ 1. ರಂಜು ಅಂತೂ ಇಂತೂ ಏರ್ಪೋರ್ಟ್ ಬಂದು ರೀಚ್ ಆದ್ವಿ. ಚಂಗಿ ಏರ್ಪೋರ್ಟ್ ರೀಚ್ ಆದ್ವಿ. ಟರ್ಮಿನಲ್ 1 ಜುವೆಲ್ ಹತ್ರ ಹೋಗ್ತಾ ಇದೀವಿ. ನಮ್ದಿರೋದು ಆಕ್ಚುಲಿ ಟರ್ಮಿನಲ್ 2. ಈಗ ನಾವು 1 3 ನಾನು ಟರ್ಮಿನಲ್ 1 ಅಲ್ಲಿ ಏನೋ ತೋರಿಸ್ಬೇಕು, ರೈನ್ ವರ್ಟೆಕ್ಸ್ ತೋರಿಸ್ಬೇಕು, ತುಂಬಾ ಚೆನ್ನಾಗಿದೆ. ನಾನು ನಿಮಗೆ ತೋರಿಸಿದ್ನಪ್ಪ, ಗೊತ್ತು ಆಯ್ತು ಫ್ರೆಂಡ್ಸ್. ನೋಡಿ ಏರ್ಪೋರ್ಟ್ ಯಾವ ತರ ಇದೆ ಫ್ರೆಂಡ್ಸ್. ಥೈಲ್ಯಾಂಡ್ ಅಂತೇನು, ಆಸ್ಟ್ರೇಲಿಯಾ, ಜಪಾನ್, ಸಿಂಗಾಪುರ್, ಸೌತ್ ಕೊರಿಯಾ, ತೈವಾನ್, ಥೈಲ್ಯಾಂಡ್. ಏನೋ ಪ್ರೈವೇಟ್ ಆಫೀಸ್, ಆರ್ಟಸ್, ಮೀಟಿಂಗ್ ರೂಮ್ಸ್. ಫ್ರೆಂಡ್ಸ್ ಟರ್ಮಿನಲ್ 1 ಏರ್ಪೋರ್ಟ್, ಚಂಗಿ ಏರ್ಪೋರ್ಟ್. ಇದಿಷ್ಟೇನಾ ರಂಜು? ಏನೋ ಅಂದ್ರೆ ನೀನು ರೈನ್ ವರ್ಟೆಕ್ಸ್ ಮತ್ತೆ ಡಿಜಿಟಲ್ ವಾಟರ್ ಫಾಲ್ಸ್ ಓಕೆ ಎರಡರಲ್ಲಿ ಯಾವ್ದಾದ್ರು ಒಂದು ನೋಡಿದ್ರೆ ವಾವ್ ಅಂತ್ಯ ಅನ್ನಲ್ಲ. ಪೆಟ್ಸು ಚಾಲೆಂಜಾ? ಚಾಲೆಂಜು. ಎಷ್ಟು ಡಾಲರು? ಡಾಲರ್ ಲೆಕ್ಕದಲ್ಲಿ ಮಾತಾಡೋ. ನಾವು ಡಾಲರ್ ಲೆಕ್ಕದಲ್ಲಿ ಇದ್ದೀವಿ. ಅವ್ನು ಅಂಡ್ರು ಬೇರೆ ಹಾಕಿಲ್ಲ ಕಣ, ಪಂಚ್ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ. ಊರಿಗೆ ಹೋದ್ಮೇಲೆ ರುಪೀಸ್ ಲೆಕ್ಕದಲ್ಲಿ ಮಾತಾಡುವ, ರುಪೀಸು ಡಾಲರ್ ಲೆಕ್ಕದಲ್ಲಿ ಮಾತಾಡೋ. ನನ್ನ ಹತ್ರ ಡಾಲರ್ ತುಂಬಾ ಇದೆ. ಬೇಕು ಬೇಕು ಅಂತ ಅಲ್ಲ, ಮನ್ಸರೆ ವಾವ್. ಆಯ್ತು $2 ಆಯ್ತು.
$2 $5 ನಿಂಗೆ $3 ಟಿಪ್ಸು. ನಾನು ವಾವ್ ಅನ್ನಲ್ಲ. ನೀನ್ 5 ಕೊಡ್ತೀಯ ನನ್ಗೆ? ನಾನು ವಾವ್ ಅಂದ್ರೆ 5 ಕೊಡ್ತೀನಿ. ಓ, ಬೇರೆ ತರ ಎಕ್ಸ್ಪ್ರೆಷನ್ ಕೊಡ್ತೀಯ. ನಾವೊಂದು ಸುಳ್ಳಂತ ಹೇಳಲ್ಲ, ವಾವ್ ಅನ್ನಲ್ಲ ಅಷ್ಟೇ. ವಾವ್ ಅಲ್ಲ, ನಿಜವಾಗ್ಲೂ ಫೀಲ್ ಮಾಡ್ತೀಯ. ವಾವ್, ಸೂಪರ್, ಅಮೇಜಿಂಗ್. ರಂಜು, ಫಾರೆಸ್ಟಾ ಏರ್ಪೋರ್ಟಾ? ಮೇ ಬಿ ರಂಜು ಇದ್ರ ಮಧ್ಯೆನೇ ಬೀಳೋದು ನೀರು. ಸ್ಟಾಪ್ ಆಗೈತೆ, ಲೈಟೆಲ್ಲ ಆಫ್ ಮಾಡೋದು ನೋಡು. ಅದು ನೀರು ಫ್ಲೋ ಆಗಿ ತುಂಬಿ ಬೀಳ್ತಾ ಇರೋದು ಕೆಳಗಡೆ. ಇದೆ ಕಂಬಿಡಿ. ಇದನ್ನೇ ಮಿಸ್ ಮಾಡ್ಕೊಂಡ್ವಲ್ಲೋ, ಬೇಗ ಬರ್ಬೇಕಿತ್ತು. ಇಲ್ಲೇನೆ ನೀರು ಬೀಳ್ತಿರೋದು, ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ರಂಜು, ನಾವು ಸುಮ್ಮನೆ 4 ಅವರ್ ಹೋಟ್ಲ್ ಹತ್ರ ವೇಸ್ಟ್ ಮಾಡಿದ್ವಿ ಟೈಮು. ಶೆಟ್ ಫ್ರೆಂಡ್ಸ್, ನೋಡಿ ನಮ್ಮ ಖರ್ಚಿ ಇಲ್ಲಿ ಬಿದ್ದಿದೆ, ಅಲ್ಲಿಂದ ಹಿಡ್ಕೊಂಬಂದು ಇಟ್ಕೊಳ್ಳೋಣ ಅಂತಿದ್ದ. ಟರ್ಮಿನಲ್ 2ನಾ? ಫ್ರೆಂಡ್ಸ್, ಏರ್ಪೋರ್ಟ್. ವಾವ್ ಅಂದಿಲ್ವಾ ನೀನು? ಡಿಜಿಟಲ್ ವಾಟರ್ ಫ್ರೆಂಡ್ಸ್. ಡಿಜಿಟಲ್ ಅದು ಟರ್ಮಿನಲ್ 1 ಅಲ್ವಾ ಇದ್ದಿದ್ದು? ಟರ್ಮಿನಲ್ 1 ರೈನ್ ವರ್ಟೆಕ್ಸ್. ಅದಿದ್ದರೆ ವಾಮನುವೆ ಇದೇ ಫೀಲ್ ಆಗ್ತಾಯಿಲ್ಲ. ಸೈಡ್ ಬೇಕಲ್ಲ, ಅದಕ್ಕೆ ವಿಡಿಯೋ ಮಾಡೋದು ನಂದು. ನಿಂದ್ರಲ್ಲೇ ಮಾಡು. ಏನು ರಿಯಲ್ ನೀರು ಬಿದ್ದಂಗೆ ಆಯ್ತದ ರಂಜು. ಹೆಂಗಿದೆ, ರಿಯಲ್ ವಾಟರ್ ಥರನೇ ಅಲ್ವಾ? ಏನು ತಿಂತಿದೀಯಾ? ಯಾವುದೋ ಪ್ರಾಜೆಕ್ಟ್ ಕೈಗೆತ್ಕೊಂಡು ಯಾವುದೋ ನಮ್ಮ ಸ್ಟೇಟಸ್ ಹಾಕೋಣ ಅಂತ. ಫ್ರೆಂಡ್ಸ್, ಚೆಕ್ ಇನ್ ಮುಗೀತು. ತುಂಬ ಅವಾಗಿಂದ ವೆಯ್ಟ್ ಮಾಡ್ತಾ ಇದ್ವಿ, ಕುತ್ಕೊಂಡ್ಬಿಟ್ಟಿದ್ವಿ ಒಂದು ಕಡೆ, ಫ್ಯಾಮಿಲಿ ಹತ್ರ ಮಾತಾಡಿಕೊಂಡು ಎಲ್ಲರ ಜೊತೆ ಚೆಕ್ ಇನ್ ಮುಗೀತು. ಇವಾಗ ನೆಕ್ಸ್ಟು ಇಮಿಗ್ರೇಷನ್ ಇದೆ. ಇಮಿಗ್ರೇಷನ್ ಮುಗಿಸಿ ಸೆಕ್ಯೂರಿಟಿ ಚೆಕ್ ಇನ್ ಮುಗಿಸಿ ಬೋರ್ಡಿಂಗ್ 4:40 ಈಗ 1:48 ಚೆಕ್ ಇನ್ ಮಾಡಿಕೊಂಡ್ರು. ಇನ್ನು 4:40 ವೆಯ್ಟ್ ಮಾಡಬೇಕು. ಬೋರ್ಡಿಂಗ್ 5:40 ಫ್ಲೈಟ್ ಹೋಗುತ್ತೆ ಅಷ್ಟೇ ಗೈಸ್. ಆಲ್ಮೋಸ್ಟ್ ನಾವು ಗಿಫ್ಟ್ ತೊಗೊಂಡಿರೋ ಐಟಮ್ ಎಲ್ಲ 2 ಬ್ಯಾಗು ಇಲ್ಲೇ ಕ್ಯಾಬಿನ್ಗೆ ಕ್ಯಾರಿ ಮಾಡ್ಕೊಂಡು ಚೆಕ್ ಮಾಡಿದ್ರು. ಇದು ಬಂದು ಟ್ರಕ್ಕಿಂಗ್ ಬ್ಯಾಗ್ ತರ ಇದೆಯಲ್ಲ, ಇದು 8 kg 8.25 kg ಬತ್ತು ಸರ್. ಓಕೆ, 7 kg ಇತ್ತು. ಓಕೆ ನಾವು ಸರ್ ಸ್ವಲ್ಪ ಗಿಫ್ಟ್ ಐಟಮ್ ಇದೆ ಅಂತ ನೋ ಪ್ರಾಬ್ಲಮ್ ತೊಗೊಂಡೋಗಿ. ಸ್ಮಾಲ್ ಗಾಡಿ, ಸ್ಮಾಲು ಕ್ಯಾಬಿನ್ಗೆ, ಸ್ಮಾಲ್ ಬ್ಯಾಗ್ನ ಚೆಕ್ ಇನ್ಗೆ ಹಾಕ್ತು. 2 ಕ್ಯಾಬಿನ್ ತಗೊಂಡು. ನೆಕ್ಸ್ಟ್ ಪ್ರೊಸೀಜರ್ ಇಮಿಗ್ರೇಷನ್. ಫ್ರೆಂಡ್ಸ್, 7-Eleven ಸ್ಟೋರ್ ಬಂದಿದ್ದೀವಿ. ಈ ಕಾರ್ಡಲ್ಲಿ ಬೈ ಮಾಡಿದ್ವಿ ಸಿಂಗಾಪುರಲ್ಲಿ. ಏರ್ಪೋರ್ಟಲ್ಲಿ ಈ ಕಾರ್ಡಲ್ಲಿ ಇನ್ನೂ $4 $40 20 ಪೈಸೆ ಐತೆ. ಇದನ್ನು ಇಲ್ಲಿ 7-Eleven ಕೊಟ್ಟು ಅಮೌಂಟ್ ಕೊಡಲ್ಲ, 2 ಕೋಕ್ ತೊಗೊತಿದ್ದೀವಿ ಫ್ರೆಂಡ್ಸ್. ರಂಜು, ಎಲ್ಲಿಗೆ ಬಂದಿದ್ದೀಯ ಈಗ? GST ರೀಫಂಡ್ ಫ್ರೆಂಡ್ಸ್, GST ರೀಫಂಡ್ ತೊಗೊಳ್ಳೋಣ ಅಂತ ಬಂದಿದ್ದೀವಿ. ನಾವು ಏನೇನು ಬಿಲ್ ತೊಗೊಂಡಿರ್ತೀವಿ ಪರ್ಚೇಸ್ ಮಾಡಿ GST ಕಟ್ಟಿ. ಯಾರಾದರೂ ನೀವು ಟ್ರಿಪ್ಪಿಗೆ ಬಂದಾಗ, ಲೈಕ್ ಈಗ ನಾವು ಫಾರಿನರ್ ಅಲ್ವಾ ಇಲ್ಲಿಗೆ, ನಾವೇನಾದರೂ ಪರ್ಚೇಸ್ ಮಾಡಿ GST ಹಾಕಿದರೆ ಅದು GST ಬಿಲ್ಲಿಗೆ ಇಲ್ಲಿ ರೀಫಂಡ್ ಮಾಡ್ತಾರೆ. ನಾವು ಎಷ್ಟು GST ಪೇ ಮಾಡಿರ್ತೀವಿ ಮಾಡಲ್ಲ, ಒಂದು ಸ್ವಲ್ಪ ಅಮೌಂಟ್ ಇಟ್ಕೊತಾರೆ. ಬನ್ನಿ ನೋಡೋಣ ಹೇಗಿರುತ್ತೆ. ಏನು ಗೊತ್ತಾ ಗೈಸ್, ಏನೋ ಒಂದು ಇನ್ಫಾರ್ಮೇಷನ್ ಕೊಡಬೇಕು. ಈ ಸೆಂಟರಲ್ಲಿ ಮಾತ್ರ GST ರೀಫಂಡ್ ಅಂತ ಇರುತ್ತೆ. ಮುಸ್ತಫಾ ಸೆಂಟರಲ್ಲಿ ಕೂಡ ಅಲ್ಲಿತ್ತು ಬೋರ್ಡಲ್ಲಿ. 30,000 ಪರ್ಚೇಸ್ ಮಾಡಿದ್ದು ಐಟಮು. ಬಟ್ ಏನು ಪ್ರಾಬ್ಲಮ್ ಮಾಡಿದ್ವಿ ಅಂತಂದರೆ, ನಾವು ಪರ್ಚೇಸ್ ಮಾಡಬೇಕಾದ್ರೆ ಬಿಲ್ ಹಾಕಬೇಕಾದ್ರೆ ನಮ್ಮ ಪಾಸ್ಪೋರ್ಟ್ ಕೊಟ್ಟು ಎಂಟ್ರಿ ಮಾಡಿಸ್ಬೇಕಿತ್ತಂತೆ. ಅದಕ್ಕೆ ಇಲ್ಲಿ ಬಂದು ನಾವು ಡಿಜಿಟಲ್ ಲೈಕ್ ಮಷೀನಲ್ಲಿ ಸ್ಕ್ಯಾನ್ ಮಾಡಿದಾಗ ನೋ ಯುವರ್ ಪಾಸ್ಪೋರ್ಟ್ GST ನಂಬರ್ ಎಂಟ್ರಿ ಶೋಯಿಂಗ್ ಪರ್ಚೇಸ್ ರೆಕಾರ್ಡ್, ನೋ ರೆಕಾರ್ಡ್ ಶೋಯಿಂಗ್ ಅಂತ ಸಮಥಿಂಗ್ ಏನೋ ಬರ್ತಾ ಇತ್ತು. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಸೊ ನೀವು ನೆಕ್ಸ್ಟ್ ಟೈಮ್ ಬಂದಾಗ
ಬಂದಾಗ ಪರ್ಚೇಸ್ ಮಾಡಬೇಕಾದ್ರೆ ಪಾಸ್ಪೋರ್ಟ್ ಅಲ್ಲೇ ಕೊಟ್ಟು GST ಲೈಕ್ GST ಇದ್ದರೆ ಲೈಕ್ ಫಸ್ಟು ನಾವು ಎಲ್ಲಿ GST ರಿಫಂಡ್ ಆಗುತ್ತೆ ಅಂತ ತಿಳ್ಕೊಬೇಕು. ಮುಸ್ತಫಾ ಇದೆ, ಅಲ್ಲಿ ಪಾಸ್ಪೋರ್ಟ್ ನಂಬರ್ನ ಎಂಟ್ರಿ ಮಾಡಿಸಿದ್ರೆ ದೆನ್ ಇಲ್ಲಿ ಡಿಸ್ಪ್ಲೇ ಆಗುತ್ತೆ ಮಷೀನಲ್ಲಿ ಪಾಸ್ಪೋರ್ಟ್ ಸ್ಕ್ಯಾನ್ ಮಾಡಿದಾಗ, ಆವಾಗ GST ರಿಫಂಡ್ ಆಗೋದು. ಬಟ್ ನಮ್ಗೆ ಆಗಲ್ಲ ಇವಾಗ. ನೀವು ನಮ್ಮ ಥರ ತಪ್ಪು ಮಾಡಬೇಡಿ. ಇವಾಗ ದೂರಕ್ಕೆ ನೋಡ್ರೆ ಪ್ಲಾಸ್ಟಿಕ್ ಗಿಡ ಥರ ಕಾಣಿಸುತ್ತಲ್ವಾ, ಟ್ರೀ ಥರ. ರಿಯಲ್ ಅದೇ ದೂರಕ್ಕೆ ಕಾಣಿಸೋದು, ರಿಯಲ್ ಬಂದಾಗಲೇ ಗೊತ್ತಾಗೋದು. ಅತ್ಯದ್ಭುತ ಫ್ರೆಂಡ್ಸ್. ಚಂಗಿ ಏರ್ಪೋರ್ಟ್ ನೋಡೋಕ್ಕೆ ಒಂದಿನ ಬೇಕು. ಇಟ್ಕೊಳ್ಳೋದು ರೆಂಜು ಏನಂತೆ ಆಫೀಸ್ ಅದನ್ನೇ ಬೆಳಿಗ್ಗೆ 7 ಗಂಟೆಗೆ ಓಪನ್ ಆಗುತ್ತಂತ ಫ್ರೀ ಅಂತ. ಅಂದರೆ ಯಾವ ಥರ ಇದು? ಅಂದರೆ ಇನ್ನೇನೋ ರೋಗು ಕೊಡುತ್ತೆ ಕಾಕ್ಟೇಲ್ನ ಕುಡಿಯೋದು, ಅವನು ಆ ಥರ ಅಲ್ಲಿ ಬರ್ತಿದ್ಯಾ. ಈ ಜ್ಯೂಸ ಎಣ್ಣೆನ ಇದು ಕಾಕ್ಟೇಲ್ ಎಣ್ಣೆ ಫ್ರೀ ಕಾಣೋ. ಅಯ್ಯೋ ಅರ್ಶಣ ಬಂದಿದ್ರೆ ಎಲ್ಲ ಥರ ಟೇಸ್ಟ್ ಬರ್ಬೋದಿತ್ತು. ಇದು ಆಕ್ಚುಲಿ ಚೆನ್ನಾಗಿದೆ. ನೀ ಕಿತ್ಕೆ ಕ್ಯೂ ನಿಂತಿರ್ತಾರೆ. ನೋಡಿ ಯಾವ್ಯಾವ ಥರ ಇದೆ ನೋಡಿ, ಫ್ರೀ ಕಾಕ್ಟೇಲ್. ಇವೆಲ್ಲ ಬ್ರ್ಯಾಂಡ್ ಕೊಡ್ತಾರೆ ಎಣ್ಣೆ. ಒಂದು ವರ್ಷ ಕರ್ಕೊಂಡ್ಬಿಟ್ರೆ ತೆಲ ಆಡ್ಕೊಂಡು ಬಿಡ್ತಾರೆ. 7,000 ಐತೆ ಸಮಥಿಂಗ್ 8,000 ಮೇಲೆ. ಫುಲ್ ಭಾರ. ನಾವು ಎಣ್ಣೆ ಹೊಡೆದಿದ್ರೆ ಎತ್ಕೋಗುವೆ ಒಂದೆರಡು ಬಾಟ್ಲ, ಬಟ್ ಹೊಡೆಯಲ್ಲ, ಎತ್ಕಪ್ಪ ಈಗ ಹೊಡಿಲ್ಲ, ಅವಶ್ಯಕತೆ ಇಲ್ಲ. ಯಾರು ಹೇಳ್ದಾಗ ಎಣ್ಣೆ ಹೊಡಿ ಅಂದರೆ ಎಣ್ಣೆ ಹೊಡೆಯಲ್ಲ. ನನ್ನ ಮನ್ಸಿಗೆ ಬಂದಾಗ ಎಣ್ಣೆ ಹೊಡಿಬೇಕು ಅಂದ್ರೆ ಎಣ್ಣೆ ಹೊಡಿತೀನಿ. ಎಣ್ಣೆ ಬೇಕು ಅಣ್ಣ, 12 ಆಯ್ತು ಚಿನ್ನ. 7 ಗಂಟೆ ಮೇಲಂತ. ಬೆಳಿಗ್ಗೆ ಎಷ್ಟು ಟೈಮ್? 7 ಗಂಟೆಯಿಂದ ಎಷ್ಟು ಗಂಟೆ? ಮೇ ಬಿ ಸಂಜೆವರೆಗೂ ಇರುತ್ತೆ ಮಾಮೂಲಿ. ಫ್ರೆಂಡ್ಸ್, ರಂಜನ್ ನಿದ್ದೆ ತಡೆಯೋಕ್ಕಾಯ್ತು, ಇಲ್ಲೇ ಮಲ್ಕೊಳ್ತಾಳೆ. ನಾವು ಚಾಕ್ಲೇಟ್ ಮೂಡಲ್ಲಿದ್ದೀವಿ. ನೈಟ್ ಮೂಡ್, ಚಾಕ್ಲೇಟ್ ಮೂಡು. ಫ್ರೆಂಡ್ಸ್, ಬೆಳಿಗ್ಗೆ 4:45. ರಂಜು ಎಲ್ಲಿದ್ದಾಳೆ? ಇಲ್ಲಿ ಕುಳ್ಳಿ ಕಾಣಿಸ್ತಾ ಇವೆಲ್ಲ. ಚಳಿ 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 ಅಂತಿದ. ರಂಜು ಬಾಡಿ ಮುಗಿಸ್ಕೊಂತೀಗ ಮತ್ತೆ ಹೊರಗಡೆ ಬಂದೆ. ಫ್ರೆಂಡ್ಸ್, ಮಾಡಿಲ್ಲ, ಏನಕ್ಕೇನು ಗೊತ್ತಿಲ್ಲ. ಎಣ್ಣೆ ಎಲ್ಲ ಮಾಡ್ತಾರಲ್ಲ, ಹೆಂಗೆ ಮಾಡೋದು? ಮೇಲೆ ಇಟ್ಟಿದ್ವಲ್ಲ ಅದಕ್ಕೂ ಏನೋ ಗೊತ್ತಿಲ್ಲ. ಚೆಕ್ಕಿಂಗ್ ಹಾಕ್ಬಿಡ್ಬೇಕಿದ್ ನಾವು. ಎಲ್ಲ ಬಸ್ಸಲ್ಲಿ ಕರ್ಕೊಂಡು ಹೋಗ್ತಾ ಇದ್ರು, ಇವಾಗ ಡೈರೆಕ್ಟ್ ಫ್ಲೈಟ್ಗೆ ಬರ್ತಿದ್ದಾರೆ. ಒರಿಸ್ಸಾದಲ್ಲಿ ಹಂಗೆ ಹೋಗಿದ್ವಿ, ಇವಾಗ ಡೈರೆಕ್ಟ್ ಫ್ಲೈಟ್. ಫ್ರೆಂಡ್ಸ್, ಇವಾಗ ಬೋರ್ಡಿಂಗ್ ಮುಗೀತು. ಕನ್ಫರ್ಮಾ? ಯಾರು ನಿನ್ಗೆ ನನಗೆ ವಿಂಡೋ? ಬಾಯ್ ಬಾಯ್ ಸಿಂಗಾಪುರ್. ರಂಜಿತಾ ಮೇಡಮ್ ಕ್ರೈಯಿಂಗ್. ಹೇಳ್ತಾಳೆ ಫ್ರೆಂಡ್ಸ್. ಫ್ರೆಂಡ್ಸ್, ನಾವಿಲ್ಲಿ ಬೆಂಗಳೂರಲ್ಲಿ ಇಮಿಗ್ರೇಷನ್ ಇರೋಲ್ಲ ಅಂದ್ಕೊಂಡು ಇಲ್ಲೂ ಕೂಡ ಸೇಮ್ ಪ್ರೊಸೀಜರ್. ಪಾಸ್ಪೋರ್ಟ್ ಇಸ್ಕೊಂಡು ಎಕ್ಸಿಟ್ ಸ್ಟ್ಯಾಂಪ್ ಬೇಕು. ಸಿಂಗಾಪುರ್ ಮಾಡಿಲ್ಲ.
ಅಂದರೆ ಅದು ಮಾಡಲ್ಲ. ಸಿಂಗಾಪುರಲ್ಲಿ ಅರೈವಲ್ಲು ಇಲ್ಲ, ಡೆತು ಎಕ್ಸಿಟು ಇಲ್ಲ, ಎಂಟ್ರಿದು ಸ್ಟಾಂಪ್ ಮಾಡಲ್ಲ. ಈ ಸಿಮ್ ಅರೈವಲ್ ಕಾರ್ಡ್ ಕೊಡ್ತಾರಲ್ಲ, ಹಾಂ 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 ಈ ಸಿಮ್ ಅಲ್ಲ ಸರ್, ಡಿಜಿಟಲ್ ಅರೈವಲ್ ಕಾರ್ಡ್. ಇಲ್ಲಿ ಎಗ್ರಿ ಸ್ಟಾಂಪ್ ಹಾಕ್ಸ್ಕೊಂಡು ಫ್ರೆಂಡ್ಸ್ ಬ್ಯಾಗೇಜ್ ಕಲೆಕ್ಟ್ ಮಾಡಿಕೊಂಡು ಬೆಲ್ಟ್ ನಂಬರ್ 1. ಅರ್ಶಿನ್ ಫ್ರೆಂಡ್ ಹೆಂಗೋ ಬೆಳಕೆರೆಗೆ ಹೋಗ್ತಿದ್ದಾನಂತೆ. ಡೈರೆಕ್ಟ್ ಊರಿಗೆ ಹೋಗ್ಬೇಕಿರೋದು. ಡೈರೆಕ್ಟ್ ಊರು ಫ್ರೆಂಡ್ಸ್, ಮನೆ ಹತ್ರ ಹೋಗ್ತೀವಿ ಡೈರೆಕ್ಟು. ಯಾರೋ ನಮ್ಮೂರು ಎಣ್ಣೆ ಕೇಳಿದ್ರು, ತಗೊಂಡು ಹೋಗೋಣ ಅಂತ ಬಂದ್ವಿ. ಒಬ್ಬರಿಗೆ 2 ಬಾಟ್ಲಣ್ಣ? ಆಚೆ ಕಡೆಗೂ ಇಲ್ಲಿಗೂ ಒಂದೊಂದು ಬಾಟ್ಲು ಪ್ರೈಸ್ 2 ಬಾಟ್ಲು. ಹಾಂ ಹಾಂ, ಅಲ್ಲಿ 1 ಬಾಟ್ಲು ಬರೋದು, ಇಲ್ಲಿ 2 ಬಾಟ್ಲು ಬರುತ್ತಾ? ಇನ್ನೂ ಕಮ್ಮಿ, 2 ಬಾಟ್ಲಿಗಿಂತ ಕಮ್ಮಿ ಬರುತ್ತಾ? ಎಣ್ಣೆಲ್ಲಿದೆ 2 ಬಾಟ್ಲು? ಎಷ್ಟಿದೆ ಒಂದು ಬಾಟಲ್ ಪ್ರೈಸ್? ಇದು 6 ಅದು 5 4 ಎರಡಕ್ಕೂ ಸೇರಾ? 2 ಏನೋ ಹೊರಡೆ ತಗೋತೀನಿ ಅಂದರೆ ಇದಕ್ಕೇನು 20,000 ಆಗುತ್ತೆ ಅಣ್ಣ. ಅಂದರೆ ಬೈಟ್ ಒಂದೇನೆ ಅದು 6,000 7,000 ಒಂದು ಒಂದಕ್ಕೆ. ಅದು 3/4 ಲೀಟ್ರು, ಇದೆಲ್ಲ 1 ಲೀಟ್ರ್. ಒಬ್ರಿಗೆ 2 ಅಲ್ವ? ಒಬ್ರಿಗೆ ಚಾಕ್ಲೇಟ್ಸ್ ಕಾಫಿ ಮೇನ್ ಆಗಬೇಕಾ? ಇಲ್ಲ ಇಲ್ಲ, ಚಾಕ್ಲೇಟ್ಸ್ ಇದೆ. ಬಿಲ್ ಇಲ್ಲಿ ಇಲ್ಲಿ ನೀವು ಹುಷಾರು. ನನಗೆ 2 ಬಾಟ್ಲು, ಹೋಗಿ ಫ್ರೆಂಡ್ಸ್, ರಂಜು ಗಾಬರಿ ಆಗ್ಬಿಟ್ಟಿದ್ಲು. ಅದೇನೋ ಅಲ್ಲೋದ್ಲು ವಿಚಾರಿಸ್ಕೊರ್ಗೆ ಹೇಳು, ತಾಳ್ಮೆ ತಕೋ ಬರ್ತದ ಬ್ಯಾಗು ಅಂತ. ಈ ಥರ ಬರುತ್ತೆ ಮಿಷನ್ ಬ್ಯಾಗೇಜ್. ಫ್ರೆಂಡ್ಸ್, ಅಂತೂ ಇಂತೂ ಬೆಂಗಳೂರು ಏರ್ಪೋರ್ಟ್ ರೀಚ್ ಆಗ್ತೀವಿ. ಅವರು B16 ಇದ್ದಾರಂತೆ, B16 ಪಿಲ್ಲರ್ ಹತ್ರ ಅಲ್ಲಿ ಹೋಗ್ಬೇಕು. ಈಗ ಟ್ರಿಪ್ಪುಂದೆಲ್ಲ ಎಕ್ಸ್ಪೀರಿಯನ್ಸ್ ಈಗ ಹೇಳೋದು ಬೇಡ, ಅದಕ್ಕೆ ಒಂದು ಸಪ್ರೇಟ್ ಬ್ಲಾಗ್ ಮಾಡ್ತೀವಿ. ಇಷ್ಟೇ ನಮ್ದು ಇಂಟರ್ನ್ಯಾಷನಲ್ ಜರ್ನಿ ಆಗಿರುತ್ತೆ. ಇಂಟರ್ನ್ಯಾಷನಲ್ ಟ್ರಿಪ್ ಬ್ಲಾಗ್ ಇಷ್ಟ ಆಗಿರುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬೈ ಬಾಯ್. ನಿಮ್ಮ ಸಪೋರ್ಟ್ ಎಂದು ಸದಾ ಹೀಗೆ ಇರಲಿ. ಬೈ ಬಾಯ್. ನೆಕ್ಸ್ಟ್ ಆನಿವರ್ಸರಿ ಬ್ಲಾಗ್ ಇದೆ, ಇವಾಗ ಹೋಗಿ ಆನಿವರ್ಸರಿ ಸೆಲೆಬ್ರೇಟ್ ಮಾಡಬೇಕು. ಆ ವ್ಲಾಗ್ನ ಮಿಸ್ ಮಾಡಿದೆ ನೋಡಿ. ಬೈ ಬಾಯ್. ನಮ್ಮ ಮನೆಗೆ ಬಂದ್ವಿ. ನಮ್ಮ ಅಕ್ಕ ದೃಷ್ಟಿ ತೆಗಿತಾಳೆ. ಯಾರ ಕಣ್ಣು ಹಾಕೊಳ್ತಾರೆ, ಯಾರ ದೃಷ್ಟಿ ಆಗಿದ್ರೆ ಅವ್ರ ಕಣ್ಣು ಹೊಟ್ಟವಲ್ಲಿ ಆಡೋಲಿ. ಮೊಟ್ಟೆ ಹಾಕಿದ್ರು. ಬಾಯ್ ನೀನೇ ತೆಗಿ.